ತಮ್ಮ ಮನದಲ್ಲಿ ನೆನೆದಿರ್ತಕ್ಕಂತ 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭ ಮಧ್ಯಾಹ್ನ ಕೋರುತ್ತಾ ಈ ಒಂದು ವೇದಿಕೆ ಮೇಲೆ ಆಸೀನರಾದಂತ ಸಂವಿಧಾನ ದಿನಾಚರಣೆ ನವೆಂಬರ್ 26, 2024. ನಾವು ಬಹುಶಃ ಈ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತಂತ ನಾವ್ಯಾರು ಅನ್ಕೊಂಡಿರ್ಲಿಲ್ಲ. ಆದ್ರೂ ಈ ಸಂವಿಧಾನ ದಿನಾಚರಣೆಗೆ ಒಂದು ಶುಭ ಆಗ್ಲಿ ಅಂತಂದ ಒಂದು ಹಾರೈಕೆ. ಧನ್ಯವಾದಗಳು. ಮತ್ತೆ ಮರ್ಬೋತ್ ಟೀಚರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿದಂತ ನಮ್ಮೆಲ್ಲ ಪ್ರೀತಿಯ ಇಂಗ್ಲಿಷ್ ಶಿಕ್ಷಕರಾದಂತ ಶ್ರೀಯುತ ಪಾಟೀಲ್ ಸರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿಡ್ನಾಳ್. ಇಂದು ನಮ್ಮ ಶಾಲೆಯಲ್ಲಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಭಾರತೀಯ ಸಂವಿಧಾನ ದಿನವನ್ನು ಆಚರಿಸ್ತಾ ಇರ್ತೇವೆ. ಇವತ್ತು ಯಾವ ದಿನ? ನವೆಂಬರ್ 26. ನಮ್ಮ ಶಾಲೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬಂದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಶಾಲೆಯಲ್ಲಿ ಸಂವಿಧಾನ ದಿನವನ್ನು ಬಸವೇಶ್ವರಯ್ಯ, ಭಾರತ ಮಾತೆ, ಇವೆಲ್ಲ ನಮ್ಮ ಕರ್ನಾಟಕ, ನಮ್ಮ ಭಾರತದಲ್ಲಿ ಎಲ್ಲಾ ಮಹಾನ್ ವ್ಯಕ್ತಿಗಳ ಮಹತ್ವ ಏನು ಅಂತ ಹೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಒಂಥರ ಹಬ್ಬ ಆಗ್ಬಿಟ್ಟೈತಿ. ಬೆಳಿಗ್ಗೆಯಿಂದ ಎಲ್ಲಾ ಮಹಾನ್ ವ್ಯಕ್ತಿಗಳು, ಬುದ್ಧಗ್ ನೋಡಿದ್ವಿ, ಅಂಬೇಡ್ಕರ್ ನೋಡಿದ್ವಿ, ಬಸವಣ್ಣನ್ ನೋಡಿದ್ವಿ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಹಲವಾರು ಮಹಾನ್ ವ್ಯಕ್ತಿಗಳನ್ನ ನೋಡಿ ನಮ್ಮ ಶಾಲೆಯಲ್ಲಿ ಇವತ್ತು ಒಂಥರ ಹಬ್ಬದ ವಾತಾವರಣ ಆಗೈತಿ. ಇವತ್ತು ಇನ್ನೂ ಕಾರ್ಯಕ್ರಮ ಬಾಳ ಐತಿ. ಎಲ್ಲಾನು ಒಂದೊಂದು ವ್ಯಕ್ತಿಗಳ ಅವ್ರವ್ರ ಯಾವ ವ್ಯಕ್ತಿ ವೇಷಭೂಷಣದಲ್ಲಿ ಬಂದೇನಿ, ನಾನು ಏನ್ ಮಾಡೇನಿ ಅನ್ನೋದಂತ ಮಕ್ಳು ಎಲ್ಲಾ ಹೇಳ್ತಾರ. ಬಹಳ ಖುಷಿ ಆಗೈತಿ. ಇವತ್ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವಿ. ಅಷ್ಟೇ ಎಲ್ಲರಿಗೂ ಮೊಟ್ಟ ಮೊದಲನೆಯದಾಗಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಎಲ್ಲ ಹಿರಿಯ ಶಿಕ್ಷಕರು ಮತ್ತು ಈ ಒಂದು ವೇದಿಕೆ ಮೇಲೆ ವಿವಿಧ ಮಹಾನ್ ವ್ಯಕ್ತಿಗಳ ವೇಷ ಧರಿಸಿದಂತ ಎಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಮುದ್ದು ಮಕ್ಕಳಿಗೆ ಈ ಒಂದು ಸಂವಿಧಾನ ದಿನದ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ನಾನು ಕೂಡ ನಿರೀಕ್ಷಿರ್ಲಿಲ್ಲ. ಅಲ್ಲಿ ನಾವು ಸರ್ಟಿಫಿಕೇಟ್ ಅವು ಸರ್ ಎಲ್ಲ ಅರೇಂಜ್ ಮಾಡ್ತಾ ಇದ್ರು. ಏನ್ ಸರ್ ಇದು ಏನಂತ, ಇಲ್ಲ ಹಿಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ರೀತಿ ಅಂತೇಳಿ. ನಾನೇನೋ ಸಣ್ಣ ಪುಟ್ಟ ಕಾರ್ಯಕ್ರಮ ಅಷ್ಟೇ ಒಂದು ಮಕ್ಕಳ ಹಂತದಲ್ಲಿ ಒಂದು ಚಿಕ್ಕದಾಗಿ ಅದೇ ವರ್ಗದಲ್ಲಿ ಮಾಡ್ಬೋದು ಅಂತ ಅನ್ಕೊಂಡಿದೆ. ಆದ್ರೆ ಇಲ್ಲೆಲ್ಲಾ ಮಕ್ಕಳು ಸೇರಿಸಿ ಉತ್ತಮವಾದಂತ ಒಂದು ಕಾರ್ಯಕ್ರಮ ಇವತ್ತು ಸಂವಿಧಾನ ದಿನಾಚರಣೆ ಬಗ್ಗೆ ಇಲ್ಲೆಲ್ಲ ಶ್ರಮಿಸಿದಂತ ಎಲ್ಲಾ ಶಿಕ್ಷಕರೊಂದಕ್ಕೂ, ವರ್ಗದ ಶಿಕ್ಷಕರಿಗೂ ಮತ್ತು ಇಲ್ಲಿ ಮುದ್ದು ಮಕ್ಕಳಿಗೂ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ, ಇವತ್ತಿನ ಒಂದು ಸಂವಿಧಾನ ದಿನಾಚರಣೆ ಅರ್ಥಪೂರ್ಣವಾದಂತ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ ನನ್ನ ಅವ್ರ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ತಮ್ಮ ಮುದ್ದು ಮನಸ್ಸಿನಿಂದ ಹೇಳಿದಂತ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ದೈಹಿಕ ಶಿಕ್ಷಕರಾದಂತ ಕೋಟ್ಯಾಲ್ ಸರ್ ಅವರು ಕೂಡ ತಮ್ಮ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು. ಪ್ರಸ್ತಾವನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸನೆ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು, ವ್ಯಕ್ತಿಗತವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಮಾತೃಭಾವನೆ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್. ಹೇಳ್ತಾರ, ಪಾರಿವಾಳ ಹೇಳ್ತೈತಿ, ಒಬ್ಬ ರಾಜ್ಯ ನನಗೆ ಬಾಣವನ್ನ ಹೊಡೆದ. ನಾನು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ದೆ, ಆದ್ರೆ ರಾಜ್ಯ ನನಗೆ ಬಾಣವನ್ನ ಹೊಡೆದು ನನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟ. ನನ್ನನ್ನ ರಕ್ಷಣೆಯನ್ನ ಮಾಡ್ರಿ ಕೊಟ್ಟಂತವ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು
ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ರು. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳಷ್ಟು ಪದವಿಗಳನ್ನ ಪಡೆದಾರ. ಅವರು ಅಂಬೇಡ್ಕರ್ ಅವರು ತಾವು ಮರಣದ ಸ್ಥಿತಿಯವರೆಗೂ ಅಧ್ಯಯನವನ್ನ ಮಾಡಿದ್ರು. ಅದಕ್ಕೆ ಹೇಳ್ತಾರ ಅವರು, ಜೇಬಿನಲ್ಲಿ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದ್ರು. ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತೀವಿ ನಾವು. ಯಾವಾಗ? ಸಮಾಜದಲ್ಲಿ ನಾವೆಲ್ಲ ಉತ್ತಮ ನಾಗರಿಕರಾಗಿ ಬದುಕಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಚಿಂತನೆಗಳನ್ನ ನಾವು ಮಾಡಬೇಕು, ಮಾನವೀಯ ಮೌಲ್ಯಗಳನ್ನ ಕಲಿಬೇಕು. ಧಾರ್ಮಿಕ ಒಲವಿನಿಂದ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ಬದುಕಬೇಕು. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಅದಾವುದಯ್ಯ ಹೊರಗಾಗ್ತಾ ಇದ್ರು. ಒಬ್ಬ ವ್ಯಕ್ತಿ ನರಳಿ ನರಳಿ ಕಲ್ಯಾಣದ ಬೀದಿಯೊಳಗೆ ಬಿತ್ತುಕೊಂಡಿದ್ದ. ಯಾರಾದ್ರೂ ಕುಡಿಯೋದಕ್ಕೆ ಒಂದ್ ಸ್ವಲ್ಪ ನೀರು ಕೊಡ್ರಿ ಅಂತ ಒಬ್ಬ ಶರಣ ಕೇಳ್ತಾ ಇದ್ದ. ಆಗ ಬಸವಣ್ಣನವರು ಬಂದು ಅವನ್ಗೇನು ಅರೆ ಪ್ರಜ್ಞೆ ಒಳಗದನವ, ಗೊತ್ತ ಇಲ್ಲ ಅವನ್ಗೆ. ಬಸವಣ್ಣನವರು ಬಂದು ಅವನನ್ನ ತೊಡೆ ಮೇಲೆ ಹಾಕೊಂಡು ಅವನಿಗೆ ನೆತ್ತಿಯನ್ನ ನೇವರಿಸಿದಾಗ ಆ ಶರಣ ಹೇಳ್ತಾನ, ಅಪ್ಪ ಬಸವಣ್ಣ ಬಂದೆಯ, ನೀನು ಬರುವುದಕ್ಕೋಸ್ಕರವಾಗಿ ಈ ಜೀವವನ್ನ ಹಿಡ್ಕೊಂಡಿದ್ದೆ, ನನ್ನ ಜೀವನ ಪಾವನವಾಯ್ತು ಅಂತ ಹೇಳಿದವಾಗ ಬಸವಣ್ಣನವರು ಆ ವ್ಯಕ್ತಿಯನ್ನ ಕೇಳ್ತಾರ, ನಿನಗ ನಾ ಬಸವಣ್ಣ ಅನ್ನೋದು ಹೆಂಗ ಗೊತ್ತಾಯ್ತು ಅಂತ ಕೇಳ್ತಾರ. ನಿನಗ ನಾನು ಬಸವಣ್ಣ ಅನ್ನೋದು ಹೆಂಗ್ ಗೊತ್ತಾಯ್ತು? ಅವನ್ ಕಣ್ಣು ಸಹ ತೆಗೆದಿಲ್ಲ ಅವನು. ಆವಾಗ ಆ ವ್ಯಕ್ತಿ ಹೇಳ್ತಾನ, ಈ ನಾಡಿನೊಳಗ ಸಮಾಜಕ್ಕೆ ಸಂವಿಧಾನದ ಆಶಯನೇ ಅದು. ಸಂವಿಧಾನದ ಆಶಯ ಏನಂತಂದ್ರ ಸಮಾಜಕ್ಕೆ ನಾವೆಲ್ಲ ಸ್ಫೂರ್ತಿಯಾಗ್ತಕ್ಕ. ಧನ್ಯವಾದಗಳನ್ನ ಅರ್ಪಿಸೋಣ. ಅವರು ನಿರಂತರವಾಗಿ ನಮ್ಮ ಶಾಲೆಗೆ ಬರ್ಲಿ, ಒಳ್ಳೊಳ್ಳೆ ನಮ್ಮ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ನ್ಯೂಸ್ಗಳನ್ನ ನಾವು ಬೇರೆಯವರಿಗೆ ಕೊಡುವ ಆಗ್ಲಿ, ನೋಡ್ಲಿ, ಹಾರೈಸ್ಲಿ ಅಂತ ತಿಳಿಸ್ತಾ ಎಲ್ಲ ಒಂದು ಆಗಮಿಸಿರ್ತಕ್ಕಂತ ಎಲ್ಲ ಗುರುಗಳಿಗೆ ಗುರು ಮಾತು ಕೈ ಕಟ್ಟಿ ಎಲ್ಲರೂ ಇನ್ನೊಂದ್ 2 ನಿಮಿಷ. बोलो भारत माता की वंदे वंदे, जय जवान